ಹರೇ ರಾಮ ಹರೇ ಕೃಷ್ಣ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೇನೆ. ಸೊ ಫ್ರೆಂಡ್ಸ್, ನಾವಿವತ್ತು ಹೊರಟಿರೋದು ಜೇನ್ಕಲ್ ಸಿದ್ದೇಶ್ವರ ಸ್ವಾಮಿಯವರ ಬೆಟ್ಟಕ್ಕೆ. ನಾವು ಪ್ರತಿ ಹುಣ್ಮೆಗೂ ಕೂಡ ಜೇನ್ಕಲ್ ಸಿದ್ದೇಶ್ವರ ಸ್ವಾಮಿಯವರ ಬೆಟ್ಟಕ್ಕೆ ಹೋಗಿ ದರ್ಶನವನ್ನು ಪಡ್ಕೊಂಡು ಬರ್ತೀವಿ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಹುಣ್ಮೆ ದಿನ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಹೇಳಿ ಬನ್ನಿ ಹೋಗೋಣ. ಸುಮಾರು 7 ಗಂಟೆ ಅಷ್ಟೊತ್ತಿಗೆ ನಾವು ಹಾಸನ ಬಸ್ ಸ್ಟ್ಯಾಂಡಿಗೆ ಹೋಗಿ ಅರಸೀಕೆರೆಗೆ ಹೋಗೋ ಬಸ್ನ ಹತ್ಕೊಂಡ್ವಿ. ಇಲ್ಲಿ ಆರ್ಚ್ ಕಾಣಿಸ್ತಾ ಇದೆಯಲ್ಲ, ಇಲ್ಲೇ ಸುಮಾರು ಜನ ಇಳ್ಕೊಂಡ್ರು. ಸೊ ಇಲ್ಲಿಂದನೇ ಸೀದಾ ಬಸ್ಸು ಅಥವಾ ಆಟೋ ಸಿಗುತ್ತೆ, ಇಲ್ಲಿಂದನೇ ಬೆಟ್ಟಕ್ಕೆ ಹೋಗ್ಬೋದು ಅಂತ. ಆದರೆ ನಾವು ಟಿಫನ್ ಮಾಡಿರಲಿಲ್ಲ ಅಂತ ಹೇಳಿ ಅರಸೀಕೆರೆಗೆ ಬಂದುಬಿಟ್ಟು ಇಲ್ಲಿ ಟಿಫನ್ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿ ಸ್ಟ್ಯಾಂಡಿಗೆ ಬಂದ್ವಿ. ಹಾಸನಿಂದ ಡೈರೆಕ್ಟಾಗಿ ಬೆಟ್ಟಕ್ಕೆ ಹೋಗೋವಂಥ ಬಸ್ ಕೂಡ ಇರುತ್ತೆ, ಬಟ್ ಅದು ತುಂಬ ರಶ್ ಆಗಿರೋದ್ರಿಂದ ನಮಗೆ ಅಲ್ಲಿ ಸೀಟ್ ಸಿಕ್ಕಲಿಲ್ಲ. ಅದಕ್ಕೋಸ್ಕರ ಸೀದಾ ಅರಸೀಕೆರೆ ಬಸ್ ಹತ್ಕೊಂಡ್ಬಿಟ್ಟು ಅರಸೀಕೆರೆಯಿಂದ ಬೆಟ್ಟಕ್ಕೆ ತುಂಬಾ ಹತ್ತಿರ ಇರೋದ್ರಿಂದ ಸೊ ನಾವು ಅರಸೀಕೆರೆ ಹೋಗಿಬಿಟ್ಟು ಟಿಫನ್ ಮಾಡಿಕೊಂಡು ಆಮೇಲೆ ಬೆಟ್ಟಕ್ಕೆ ಹೋಗೋಣ ಅಂತ ಅರಸೀಕೆರೆ ಬಸ್ಸಲ್ಲೇ ಕೂತ್ಕೊಂಡು ಅರಸೀಕೆರೆಗೆ ಬಂದ್ವಿ. ಸ್ಟ್ಯಾಂಡ್ ಒಳಗಡೆನೇ ಈ ಹೋಟೆಲ್ ಇರೋದು. ಇದು ಸೆಲ್ಫ್ ಸರ್ವಿಸ್ ಹೋಟೆಲ್ ಆಗಿರೋದ್ರಿಂದ ನಾನು ಹೋಗಿ ಟೋಕನ್ ತೊಗೊಂಡು ಫುಡ್ ತೊಗೊಂಡು ಬಂದೆ. ಸೊ ಹೋಟೆಲ್ ಕೂಡ ತುಂಬಾ ಚೆನ್ನಾಗಿದೆ, ಹಾಗೆಯೇ ಅಲ್ಲಿರೋ ಫುಡ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ಟಿಫನ್ ಮುಗಿಸ್ಕೊಂಡು ಅರಸೀಕೆರೆ ಬಸ್ ಸ್ಟ್ಯಾಂಡಿನ ಬ್ಯಾಕ್ ಸೈಡ್ ಬಂದ್ವಿ. ಸೊ ಬ್ಯಾಕ್ ಸೈಡಿಂದ ಸ್ವಲ್ಪ ಹಾಗೆ ಮುಂದೆ ಹೋದರೆ ಅಲ್ಲಿ ನಮಗೆ ರಾಘವೇಂದ್ರ ಲಾಡ್ಜ್ ಅಂತ ಹೇಳಿ ಸಿಗುತ್ತೆ. ಸೊ ಅದ್ರ ಪಕ್ಕನೇ ಆಟೋ ಸ್ಟ್ಯಾಂಡ್ ಇರೋದು. ಅಲ್ಲಿ ಪರ್ ಹೆಡ್ಡಿಗೆ 20 ರೂಪೀಸ್ ಹಂಗೆ ಚಾರ್ಜ್ ಮಾಡ್ತಾರೆ. ಸೀದಾ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನು ಅಲ್ಲಿಗೆ ಬಿಡ್ತಾರೆ. ಅರಸೀಕೆರೆಯಿಂದ ಬೆಟ್ಟಕ್ಕೆ ಹೋಗೋ ಬಸ್ಸು ಒಂದಾದ್ಮೇಲೆ ಒಂದು ಬರ್ತಾನೆ ಇತ್ತು, ಬಟ್ ಅದೆಲ್ಲ ತುಂಬಾ ರಶ್ ಇತ್ತು. ಸೊ ಹಾಗಾಗಿ ನಾವು ಆಟೋಗೆ ಬಂದ್ವಿ. ಹುಣ್ಮೆ ಅಲ್ದಲೇ ನಾವು ಬಾಕಿ ದಿನಗಳಲ್ಲಿ ಬೆಟ್ಟಕ್ಕೆ ಹೋಗಬೇಕು ಅಂತ ಹೇಳಿ ಅರಸೀಕೆರೆಗೆ ಬಂದರೆ ಅರಸೀಕೆರೆಯಿಂದ ಬೆಟ್ಟಕ್ಕೆ ಹೋಗೋ ಬಸ್ಗಳು ಆ ಟೈಮಿಂಗ್ಸ್ನ ನಾವು ನೋಡಿಕೊಂಡು ಬಸ್ಸಲ್ಲಿ ಹೋಗಬೇಕಾಗತ್ತೆ. ಎನಿ ಟೈಮ್ ಬಸ್ಗಳು ಅವೈಲಬಲ್ ಇರಲ್ಲ. ಹುಣ್ಮೇಲೆ ಮಾತ್ರ ಜಾಸ್ತಿ ಬಸ್ಗಳನ್ನ ಬಿಟ್ಟಿರ್ತಾರೆ, ಬಟ್ ಬಾಕಿ ದಿನಗಳಲ್ಲೆಲ್ಲ ಟೈಮಿಂಗ್ಸಲ್ಲಿ ಬಸ್ಗಳನ್ನ ಬಿಟ್ಟಿರ್ತಾರೆ. ಸೊ ನಾವು ಎನಿ ಟೈಮಿಗೆ ಅವೈಲಬಲ್ ಆಗಿ ಸಿಗೋದು ನಮಗೆ ಆಟೋ ಸಿಗುತ್ತೆ. ಸೊ ಆಟೋದಿಂದ ಹೋಗ್ಬೋದು. ಮತ್ತು ಆ ಕಡೆಯಿಂದ ರಿಟರ್ನ್ ಬರಬೇಕಾದ್ರೆ ಕೂಡ ನಮಗೆ ಆ ಕಡೆಯಿಂದನೂ ಕೂಡ ಆಟೋ ಸಿಗುತ್ತೆ. ಸೊ ನಾವು ಸೀದಾ ಅರಸೀಕೆರೆಗೆ ಬಂದುಬಿಡ್ಬೋದು. ಈಗ ಆಟೋದಿಂದ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ದೇವಸ್ಥಾನ 1 ರಿಂದ 1.5 ಕಿಲೋಮೀಟರ್ ಇದೆ. ಆಟೋನ ಇನ್ನು ಮುಂದೆ ಬಿಡೋದಿಲ್ಲ. ಸೊ ನಾವು ಯಾವುದೇ ವೆಹಿಕಲಲ್ಲಿ ಬಂದಿರ್ಬೋದು, ಈಗ ಬಸ್ಸಲ್ಲಾಗಲಿ ಕಾರಲ್ಲಾಗಲಿ ಅಥವಾ ಆಟೋದಲ್ಲಾಗಲಿ. ಸೊ 1-1.5 ಕಿಲೋಮೀಟ್ರ್ ನಡಿಲೇಬೇಕು. ಅಲ್ಲೇ ಬ್ಯಾರಿಗೇಡ್ ಟ್ರಕ್ ನಿಲ್ಲಿಸ್ಬಿಡ್ತಾರೆ, ಮುಂದಕ್ಕೆ ಗಾಡಿನ ಬಿಡೋದಿಲ್ಲ. ಬಾಕಿ ದಿನಗಳಲ್ಲಿ ನಾವು ಬಂದರೆ ಸೀದಾ ದೇವಸ್ಥಾನದ ಹತ್ರನೇ ಹೋಗಿ ಇಳ್ಕೊಬೋದು. ಇವತ್ತು ಹುಣ್ಮೆ ಆದ್ದರಿಂದ ತುಂಬಾ ರಶ್ ಇರೋದ್ರಿಂದ ಈ ಥರ ಮಾಡ್ತಾರೆ. ಈ ಕಡೆ ಕಾಣಿಸ್ತಾ ಇದೆಯಲ್ಲ, ಅದು ಕೆಂಚಮ್ಮ ದೇವಿ ದೇವಸ್ಥಾನ. ಸೊ ಅಲ್ಲಿಂದ ಮುಂದಕ್ಕೆ ಹೋದರೆ ಅಲ್ಲೊಂದು ಮಂಟಪ ಕಾಣಿಸ್ತಾ ಇದೆ. ಸೊ ಆ ಕಡೆ ಈ ಕಡೆ ನಾವು ಸ್ಟಾಲ್ಸ್ ಹಾಕಿರೋದನ್ನೆಲ್ಲ ನೋಡ್ಬೋದು. ಏಕೆಂದರೆ ಇದು ಏಪ್ರಿಲ್ ತಿಂಗಳಾಗಿರೋದ್ರಿಂದ ಹುಣ್ಮೆ ಅದು ಮಾರನೇ ಬೆಳಗ್ಗೆನೇ ಸಿದ್ದೇಶ್ವರ ಸ್ವಾಮಿ ಜಾತ್ರೆ ಇದೆ. ಪ್ರತಿ ವರ್ಷವೂ ಕೂಡ ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ಇರುತ್ತೆ. ಪ್ರತಿ ಹುಣ್ಮೇಲೂ ಕೂಡ ಸ್ಟಾಲ್ಸ್ನ ಹಾಕ್ತಾರೆ, ಬಟ್ ಈ ಸಲ ಜಾತ್ರೆ ಇರೋದ್ರಿಂದ ಜಾಸ್ತಿನೇ ಸ್ಟಾಲ್ಸ್ಗಳು ಹಾಕಿದ್ರು. ಪೂಜೆ ಮಾಡಿಸೋರು ಹಣ್ಣು ಕಾಯಿಲೆ ಇಲ್ಲೇ ಸಿಗುತ್ತೆ, ತೊಗೊಂಡು ಹೋಗ್ಬೋದು. ಹಾಗೆ ರಥ ಕೂಡ ನಮಗೆ ನೋಡಲಿಕ್ಕೆ ಸಿಕ್ತು. ನಾಳೆ ಜಾತ್ರೆ ಆದ್ದರಿಂದ ಅದನ್ನು ಕೂಡ ಹೊರಗಡೆ ಹೇಳ್ತಿದ್ರು. ಸೊ ಇದೇ ದೇವಸ್ಥಾನ. ಬಾಕಿ ಅಂತ ನಾವು ಬಂದಾಗ ದೇವಸ್ಥಾನದ ಹತ್ರನೇ ಹೋಗಿ ಇಳ್ಕೊಳ್ತೀವಿ. ಇಲ್ಲೇ ಎಡಗಡೆ ಸೈಡು ಸ್ಲಿಪ್ಪರ್ ಬಿಡಲಿಕ್ಕೆ ಅಂತ ಕೂಡ ಜಾಗ ಇದೆ. ಸೊ ಒಂದು ಪೇರ್ಗೆ 5 ರೂಪೀಸ್ ಹಂಗೆ ತೊಗೊಳ್ತಾರೆ. ಸೊ ಸ್ಲಿಪ್ಪರ್ ಬಿಟ್ಟು ಟೋಕನ್ ಇಸ್ಕೊಂಡು ನಾವು ಮತ್ತೆ ದೇವಸ್ಥಾನದ ಕಡೆ ಹೊರಟ್ವಿ. ಇಲ್ಲಿ ಜನ ಇರೋದು ನೋಡ್ಬೋದು ಬಲಗಡೆ ಸೈಡು. ಸೊ ಇಲ್ಲಿ ಪಾದುಕೆಗಳಿದ್ದಾವೆ. ಅದಕ್ಕೆ ಅರ್ಶಿನ ಕುಂಕುಮ, ಹೂವು, ಉದ್ಕಡ್ಡಿ, ಕರ್ಪೂರ ಎಲ್ಲ ಬೆಳಗ್ಗೆ ಪೂಜೆಯನ್ನು ಮಾಡಿ ಬೆಟ್ಟ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜಾತ್ರೆ ಇರೋದ್ರಿಂದ ಮಾವಿನ ಸೊಪ್ಪು ಮತ್ತು ಬಾಳೆಕಂದನ್ನೆಲ್ಲ ಕಟ್ತಾ ಇದ್ದಾರೆ. ನಾವಿಲ್ಲಿಗೆ ಬರೋ ಅಷ್ಟೊತ್ತಿಗೆ 9:30 ಆಗಿತ್ತು. ಸುಮಾರು ಬೆಳಗ್ಗೆ 4 ಗಂಟೆ ಜಾವದಿಂದನೇ ಸ್ಟಾರ್ಟ್ ಮಾಡ್ತಾರೆ ಬೆಟ್ಟ ಹತ್ತಲಿಕ್ಕೆ. ನೈಟ್ 12-12:30 ಆದರೂ ಹತ್ತುತ್ತಾ ಇರ್ತಾರೆ ಪೌರ್ಣಮಿ ದಿನ ಮಾತ್ರ. ಇನ್ನು ಬಾಕಿ ಟೈಮಲ್ಲೆಲ್ಲ ಡೇ ಟೈಮಲ್ಲಿ ಹತ್ತಿ ಇಳಿದು ಬಿಡ್ತಾರೆ. ನೈಟ್ ಟೈಮ್ ಯಾರೂ ಹತ್ತಲ್ಲ. ಆದರೆ ಪೌರ್ಣಮಿಲಿ ಮಾತ್ರ 12 ಗಂಟೆ ರಾತ್ರಿ 12-12:30 ತನಕನೂ ಹತ್ತುತ್ತಾರೆ ಅಂತ ಹೇಳ್ತಾರೆ. ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ.
ಸೊ ಅಲ್ಲೇ ಲೆಫ್ಟ್ ಸೈಡಲ್ಲಿ ಕಾಲು ತೊಳೆಯೋದಕ್ಕೆ ಕೂಡ ಇದೆ. ಸೊ ಸ್ಲಿಪ್ಪರ್ ಹಾಕಿರ್ತೀವಲ್ಲ, ಹಾಗೆ ದೇವಸ್ಥಾನಕ್ಕೆ ಹೋಗೋಂಗಿಲ್ಲ, ಕಾಲು ತೊಳ್ಕೊಂಡು ಹೋಗಬೇಕು. ಕೆಳಗಡೆ ಏನು ನೀರು ಇರಲಿಲ್ಲ. ಸೊ ಸ್ವಲ್ಪ ಮೆಟ್ಲು ಹತ್ಕೊಂಡು ಸ್ವಲ್ಪ ಮೇಲೆ ಬಂದಮೇಲೆ ನಮಗೆ ಕಾಲು ತೊಳೆಯೋದಕ್ಕೆ ನೀರು ಸಿಗುತ್ತೆ. ಕಾಲು ತೊಳ್ಕೊಂಡು ಹಾಗೆ ಬೆಟ್ಟದ ಮೇಲೆ ಹತ್ಕೊಂಡು ಹೋಗ್ತೀವಿ. ಅಲ್ಲಲ್ಲೇ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇರುತ್ತೆ. ಸೊ ನಮ್ಮದು ಆಲ್ರೆಡಿ ಬಾಟ್ಲು ಖಾಲಿ ಆಗಿತ್ತು. ಸೊ ಹಾಗಾಗಿ ಫಿಲ್ ಮಾಡಿಕೊಂಡು ಮತ್ತು ಹಾಗೆ ನಡ್ಕೊಂಡು ಹೋದ್ವಿ. ಸೊ ಅಲ್ಲಲ್ಲೇ ಸೈಡಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಕೂಡ ಇರುತ್ತೆ. ಸೊ ಅಲ್ಲಲ್ಲೇ ಕೂತ್ಕೊಂಡು ನೀರು ಕುಡ್ಕೊಂಡು ರೆಸ್ಟ್ ಮಾಡಿಕೊಂಡು ಬೆಟ್ಟ ಹತ್ತಿದ್ವಿ. ಸೊ ಮಧ್ಯದಲ್ಲಿ ಬರ್ತಾ ಸ್ವಲ್ಪ ಜನ ಜಾಸ್ತಿ ಆಗಿಬಿಡ್ತು. ಸೊ ಹಾಗಾಗಿ ಒಂದೊಂದೇ ಸ್ಟೆಪ್ ಹತ್ಕೊಂಡು ವೆಯ್ಟ್ ಮಾಡ್ಕೊಂಡು ಹೋಗಿ ದರ್ಶನ ಮಾಡಿದ್ದಾಯಿತು. ಅದಾದಮೇಲೆ ಇಲ್ಲಿ ನೋಡಿ ಈ ಥರ ಕ್ಯೂ ಇರುತ್ತೆ. ಸೊ ಇಲ್ಲಿ ತುಂಬ ಒಂದು 5-6 ಸುತ್ತಿರುತ್ತೆ. ಇಲ್ಲಿ ಕಾಯಿ ಹೊಡೆಯೋದಕ್ಕೂ ಕೂಡ ಜಾಗ ಇದೆ. ಕಾಯಿ ಹೊಡ್ಕೊಂಡು ತೊಗೊಂಡು ಹೋಗಬೇಕಾಗತ್ತೆ. ಸೊ ಇದು ಮೇಲ್ಗಡೆ ಕಾಣಿಸ್ತಿರೋ ಅಂಥ ವ್ಯೂ ಕಾಣಿಸಿದ್ದು ನಮಗೆ. ಮತ್ತು ನಾವು ಲಾಸ್ಟ್ ಲೈನಿಗೆ ಬಂದಾಗ ಅದನ್ನು ಶೂಟ್ ಮಾಡ್ಕೊಂಡಿದ್ವಿ, ಎಷ್ಟು ಲೈನ್ ಸುತ್ಕೊಂಡು ಬಂದ್ವಿ ಅಂತ ಹೇಳಿ. ಹಾಗೆ ಇಲ್ಲಿ ನಮಗೆ ಹಣೆಗೆ ಹಚ್ಕೊಳ್ಳೋದಕ್ಕೆ ಗಂಧ ಮತ್ತು ವಿಭೂತಿನ ಇಟ್ಟಿರ್ತಾರೆ. ಸೊ ಅದೆರಡನ್ನೂ ಕೂಡ ಹಚ್ಕೊಂಡು ಹಾಗೆ ಮುಂದೆ ಹೋದ್ವಿ. ಹುಣ್ಣಿಮೆ ದಿನನ ಬಿಟ್ಟು ಬೇರೆ ದಿನ ನಾವು ಇಲ್ಲಿ ಬಂದುಬಿಟ್ಟು ಸ್ವಾಮಿ ಹತ್ರ ಅಪ್ಪಣೆ ಕೇಳ್ಬೋದು. ನಮಗಾಗಬೇಕಾಗಿರೋವಂಥ ಯಾವುದಾದ್ರೂ ಒಂದು ಕೆಲಸ ಇದ್ದರೆ ಅದಾಗುತ್ತೋ ಇಲ್ವೋ ಅಂತ ಕೂಡ ಕೇಳ್ಬೋದು. ಇಲ್ಲಿ ನಾವು ಸಿದ್ದೇಶ್ವರ ಸ್ವಾಮಿಯವರ ಬಲಪಾದ ಹಾಗೆ ಎಡಪಾದದ ಗುರುತನ್ನು ನಾವು ನೋಡಬಹುದಾಗಿದೆ. ಸುಮಾರು 1000 ವರ್ಷಗಳ ಹಿಂದೆ ಶಿವಯೋಗಿಯಾದಂತಹ ಸಿದ್ದೇಶ್ವರ ಸ್ವಾಮಿಯವರು ತಪಸ್ಸನ್ನು ಮಾಡಿದ್ರು ಅಂತ ಹೇಳುವ ಮಾತಿದೆ. ಹಾಗೆಯೇ ಜೇನ್ಕಲ್ ಎಂಬ ಹೆಸರು ಏಕೆ ಬಂತು ಅಂತಂದರೆ, ಇಲ್ಲಿ ಜೇನುಗಳು ಜಾಸ್ತಿ ಇರೋದ್ರಿಂದ ಜೇನ್ಕಲ್ ಅಂತ ಹೇಳಿ ಹೆಸರು ಬಂತು. ಹಾಗೆಯೇ ಇಲ್ಲಿ ತುಂಬ ಪವಾಡಗಳು ನಡೆದಿದೆ. ಸೊ ಅದಕ್ಕೋಸ್ಕರ ಜೇನ್ಕಲ್ ಸಿದ್ದೇಶ್ವರ ಸ್ವಾಮಿ ಅಂತಲೇ ಹೆಸರುವಾಸಿ ಆಗಿದೆ ಎಂಬ ಮಾತು ಕೂಡ ಇದೆ. ನಮ್ದು ಯಾವುದಾದ್ರೂ ಕೆಲಸ ಪೆಂಡಿಂಗಲ್ಲಿದ್ದು ಅದು ಆಗಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಮನೆ ಕಟ್ಟೋದೇ ಆಗಿರ್ಬೋದು ಅಥವಾ ಮದುವೆ ಆಗೋದೇ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಆ ಕೆಲಸ ಆಗಬೇಕು ಅಂತಂದರೆ ಸ್ವಾಮಿ ಹತ್ರ ಬಂದು ಇಷ್ಟು ಹುಣ್ಣಿಮೆ ನಿಮ್ಮ ಬೆಟ್ಟನ ಹತ್ತುತ್ತೀನಿ ಅಂದರೆ 3 ಹುಣ್ಣಿಮೆ ಆಗಿರ್ಬೋದು, 5 ಹುಣ್ಣಿಮೆ ಆಗಿರ್ಬೋದು, 9 ಹುಣ್ಣಿಮೆ ಆಗಿರ್ಬೋದು, ಅಷ್ಟು ನಾನು ಹತ್ತುತ್ತೀನಿ ಅಂತ ಹೇಳಿ ಸ್ವಾಮಿಲಿ ನಾವು ಬೇಡಿಕೊಂಡು ಅಷ್ಟು ಹುಣ್ಣಿಮೆನ ನಾವು ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ನಮ್ಮ ಕೆಲಸ ಆಗುತ್ತೆ ಅನ್ನೋದು ಕೂಡ ಮಾತಿದೆ. ಸೊ ಅದನ್ನು ನಾನು ಕೂಡ ನಂಬ್ತೀನಿ ಫ್ರೆಂಡ್. ಇಳಿಬೇಕಾದ್ರೆ ಅಲ್ಲೇ ಸೈಡಲ್ಲಿ ಮಜ್ಜಿಗೆನ ಮಾರ್ತಾಯಿದ್ರು. 10 ರುಪೀಸ್ಗೆ 1 ಲೋಟ ಮಜ್ಜಿಗೆ ಅಂತ ಹೇಳಿ. ನಮಗೂ ತುಂಬ ಬಾಯಾರಿಕೆ ಆಗಿದ್ದರಿಂದ ತೊಗೊಂಡು ಕುಡಿದ್ವಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ದಿನಾಗಲೂ ಕೂಡ ಅನ್ನದಾಸೋಹ ನಡೆಯುತ್ತೆ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.